ನೋಡಿ ನಾನಿವಾಗ ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ. ನಾನು ಊರಿಂದ ರಾಗಿ ತೆನೆ ತೊಗೊಂಬಂದಿದ್ದೆ. ಸೊ ಹಂಗಾಗಿ ಅದನ್ನು ಚರ್ಪ್ ಮಾಡೋಣ ಅಂತೇಳಿ ಬಿಸಿ ಮಾಡ್ಕೊತಾ ಇದ್ದೀನಿ. ನಮ್ಗೆ ಹಳ್ಳಿ ಕಡೆ ಇದ್ದಾಗ ಚಿಕ್ಕವರಲ್ಲಿ ನಮ್ಮಮ್ಮ ಯಾವಾಗಲೂ ಮಾಡಿಕೊಡ್ತಾಯಿದ್ರು, ತುಂಬ ಚೆನ್ನಾಗಿರ್ತಿತ್ತು. ಸೊ ಅದಕ್ಕೆ ನನ್ನ ಮಗಳಿಗೆ ಒಂದ್ಸರಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತೊಗೊಂಬಂದೆ. ಫಸ್ಟು ಗ್ಯಾಸ್ನ ಕಚ್ಕೊಂಡು ಅದನ್ನು ಫಸ್ಟು ನೀಟಾಗಿ ಬಿಸಿ ಮಾಡಿಕೊಂಡು ಅದನ್ನು, ಆದರೆ ಅದು ಕಡ್ಡಿ ತೆಳುವಿರೋದ್ರಿಂದ ಕಟ್ಟಾಗುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ, ಬಿಸಿ ಇರುತ್ತೆ. ಅದನ್ನು ತೊಗೊಂಡು ನೀಟಾಗಿ ಎರಡು ಕಡೆನೂ ಬಿಸಿ ಮಾಡಿಕೊಂಡು ಅದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಅದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಇದರಲ್ಲಿ ಅದನ್ನು ಒಂದು ತಟ್ಟೆಗೋ ಇಲ್ಲ ಮರಕ್ಕೋ ಹಾಕ್ಕೊಂಡು ಸ್ವಲ್ಪ ಕೈ ಮೇಲೆ ಹಾಕ್ಕೊಂಡು ಈ ಥರ ಉಜ್ಕೋಬೇಕು. ನೋಡಿ ಕೈಯಲ್ಲಿ ಎಷ್ಟು ಕಪ್ಪಾಗಿದೆ, ಆ ಥರ ಉಜ್ಕೊಂಡ್ರೆ ಅದು ನೀಟಾಗಿ ಈಸಿಯಾಗಿ ಕೆಳಗಡೆ ಎಲ್ಲ ಉದುರೋಗುತ್ತೆ. ಅದಾದಮೇಲೆ ಎಲ್ಲನೂ ಕೂಡ ಇದೇ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡು ತಿಂತಾಯಿದ್ರು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ನೋಡೋಣ ನನ್ನ ಮಗಳಿಗೆ ಒಂದು ಸರಿ ಹೇಗಿದೆ ಅಂತ ಹೇಳ್ತಾಳೆ ಅಂದ್ಬಿಟ್ಟು ಅವಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ. ನೀವು ಇದನ್ನು ತಿಂದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ನೋಡಿ ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ, ಬಟ್ ಅವಳಿಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರೋದು, ಬಟ್ ಕೊಟ್ಟೆ ನೋಡೋಣ ಟೇಸ್ಟ್ ಮಾಡ್ತಾಳೆ ಅಂತ. ಬಟ್ ಅವಳು ಇಷ್ಟ ಆಯ್ತು ಅಂದ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್.